ಬಂದು ಇವನು ಜಾತಿ ಮತಕ್ಕಿಂತ ತುಂಬಾ ದೊಡ್ಡ ನೀನು ಎಲ್ಲರ ಬಿಡಿ brother from another mother oh brother from another mother sister from another mother my brother from another mother. Hey, watchman ga. What are doing? Tea forget. ನೋಡಿ ಗಾಯ್ಸ್ ನಮ್ಮ ಅಕ್ಕ ಓಪನ್ ಮಾಡ್ತಾರೆ ಸೆಕ್ಯೂರಿಟಿ ಜನ ಸೆಕ್ಯೂರಿಟಿ ಗಾರ್ಡ್ Hey, security. ಅವ್ಳು ನೋಡಿ ಹಂಗೆ ಹೋಗ್ತಾಳೆ ಗಾರ್ಡ್ ಒಂದು ನೀನೆ ಕೂತಾ ಇವಾಗ ತಾನೇ ಬಂದ್ವಿ ಕೆಳಗಡೆ ಇದೆಯಾ ಸೊ ಯಾ ಗೈಸ್ ನಾವಿವಾಗ ರೆಸಾರ್ಟ್ಗೆ ಬಂದಿದ್ದೀವಿ. ಹಾಂ ಬಂದಾಯ್ತು. ಯಾವ ರೆಸಾರ್ಟು? ಗಾರಿ ರೆಸಾರ್ಟ್ಸ್ ಬಂದಿದ್ವಿ, ಕನಕಪುರ ರೋಡ್. ತುಂಬ ಕತ್ಲಾಗ ಹೋಗ್ಬಿಟ್ಟಿದೆ ಗೈಸ್ ಅಷ್ಟು ಬೇಗ, ಸೊ ವಿಡಿಯೋ ಅಷ್ಟು ಕ್ಲಾರಿಟಿ ಬರಲ್ಲ. ಸೊ ರೆಸಾರ್ಟ್ ಎಲ್ಲ ಫುಲ್ಲು ನಾನು ರೆಸಾರ್ಟ್ ಫುಲ್ಲು ನಾನು ಬೆಳಗ್ಗೆ ನಿಮಗೆ ಸುತ್ತೋರಿಸ್ತೀನಿ. ಸೀರಿಯಸ್ ಆಗಿ ಏನೂ ಕಾಣಿಸ್ತಿಲ್ಲ. ಓಕೆ, ಸೊ ನಮ್ಮ ಹುಡುಗಿ ಫುಲ್ ಸಿನ್ಸಿಯರಿಟಿ ಇಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡ್ತಾವಳೆ, ಆನ್ಲೈನ್ ಕ್ಲಾಸ್ ಮಾಡೋದು ಗೈಸ್. ಹಣೆ ಬರ ಓಕೆ, ಉದ್ಧಾರ ಆಗಬೇಕು ಅಂದರೆ ಏನೋ ಒಂದು ಮಾಡಬೇಕಲ್ವ ಗೈಸ್ ಲೈಫಲ್ಲಿ. ಇಂಥ ಟೈಮಲ್ಲೆಲ್ಲ ಉದ್ಧಾರ ಆಗಬಾರ್ದು. ಎಂಜಾಯ್ ಮಾಡೋಕ್ಕೆ ಬಂದಾಗ ಎಂಜಾಯ್ ಮಾಡಬೇಕು. ಓಕೆನಾ? ಮನೇಲಿದ್ದಾಗ ಎಂಜಾಯ್ ಮಾಡ್ತೀವಿ. ಸೊ ರೆಸಾರ್ಟ್ ಎಲ್ಲ ನಾನು ಫುಲ್ಲು ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇದು ನೋಡಿ ಸ್ಟ್ರೀಟ್ ಲೈಟಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ. ಸ್ಟ್ರೀಟ್ ಲೈಟ್ ಅಲ್ಲ, ಸಾರಿ, ಏನೋ ಇದು ಅದೇ ಸ್ಟ್ರೀಟ್ ಲೈಟ್, ರೆಸಾರ್ಟ್ ಲೈಟು. ರೂಮ್ಸು ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೆಂಗಿದೆ ಅಂತ. ಐ ಥಿಂಕ್ ದಿಸ್ ಇಸ್ ಏನದು ಏನೇ ಗುರು ಆಕ್ಟಿವಿಟೀಸ್, ಸೈಕ್ಲಿಂಗ್ ಎಲ್ಲ ಇದೆ, ಆಕ್ಟಿವಿಟೀಸ್ ಎಲ್ಲನೂ ಇದೆ. ಸೊ ಅದ್ರದ್ದೆಲ್ಲ ವ್ಲಾಗ್ ನಾನು ಬೆಳಗ್ಗೆ ಮಾಡ್ತೀನಿ. ಸೊ ಇಲ್ಲಿ ನೋಡಿ ವ್ಲಾಗ್ ಎಲ್ಲ ಬೆಳಗ್ಗೆ ಮಾಡ್ತೀನಿ. ಫುಲ್ ರೆಸಾರ್ಟ್ ಎಲ್ಲ ಬೆಳಗ್ಗೆ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ನಮ್ಗೆ ಇವಾಗ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಸಾಂಗ್ ಎಲ್ಲ ಹಾಕಲ್ಲ, ಬಿಕಾಸ್ ನಮ್ಮ ತಮ್ಮ ಲೈಟ್ ಬಿಡ್ತಾವನೆ ನನಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಫೈರ್ ಕ್ಯಾಂಪ್ ಹಾಕಿದಾಗ ಫುಲ್ ಕ್ಲಿಪ್ಪಿಂಗ್ಸ್ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿ ರೈಟ್ಸ್ ಬರುತ್ತೆ. ಸೊ ನೋಡಿ ಏನು ಮಸ್ತಾಗ ಲೈಟಿಂಗ್ ಬಿಡ್ತಾವನೆ ನಮ್ಮ ತಮ್ಮ ಕಾರಿಂದ. ನೋಡಿ ಇಲ್ಲಿಂದ ಇಲ್ಲಿ ಕಾರಲ್ಲಿ ಬರ್ತಾವ್ರು ಅವರು, ನೆಡ್ಕೊಂಬರ್ದಿರಾ ಎಲ್ಲ ಬಾರ ಗೈಸ್ ಅವ್ರಿಗೆ. ಸೊ ಗೈಸ್ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗೆಲ್ಲರೂ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ, ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಇಲ್ಲ ಮಿಸ್ಬಿಟ್ಟು ಬನ್ನಿ, ಭಾಳ ಆಯ್ತಾ ಬೆಳಗ್ಗೆ ತೋರಿಸ್ತೀನಿ. ಊಟ ನುಗ್ಗಿ ಹಾಕೋದು ಬಾ, ದಿನ ಇಲ್ಲಿ ಕೊಡ್ತಾರೆ ನಮಗೆ. ಇವತ್ತು ಬನ್ನಿ, ಟೀ ಕುಡಿದು ಹೋಗೋಣ. ಗಾಂಚಲಿ ಬಿಡ್ಬೇಡ, ಕಪ್ಸಲ್ಲ ಅದು ವಾಟರ್ ಫಾಲ್ಸ್ಗೆ 110 ಕಿಲೋಮೀಟರ್ಸ್ ಇದೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಅಂದರೆ ಅಲ್ಲಿಂದ ಇಲ್ಲಿಗೆ 54 ಕಿಲೋಮೀಟರ್ಸ್. ಆನಿಯನ್ ಪಕೋಡ ಆ್ಯಂಡ್ ಟೀ ಬೇಕು. ಸೊ ಗೈಸ್ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಇಲ್ಲ ಅಷ್ಟೊಂದು ಬೆಳಕಿಲ್ಲ, ಏನೇನು ತಂದಿರ್ತಾರೆ ತೋರಿಸ್ತೀನಿ ರೀ. ಹಂಗೆ ಊಟ ಮಾಡ್ಕೊಂಡು ಫೈರ್ ಕ್ಯಾಂಪ್ ಆಡ್ತಾರೆ, ಊಟ ಮಾಡ್ಕೊಂಡ್ಮೇಲೆ ಫೈರ್ ಕ್ಯಾಂಪ್ ಆಡೋದು. ಸೊ ಏನೇನು ಡಿಶಸ್ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ, ಹಂಗೆ ವೆಯ್ಟ್ ಮಾಡ್ತಾ ಇರಿ. ಗೋಬಿ, ದಾಲ್, ಇದೇನು ಪನ್ನೀರ್, ವೈಟ್ ರೈಸ್, ಫ್ರೈಡ್ ರೈಸ್, ಸಾಸ್ ನೋಡ್ರಿ. ಹಾಯ್ ಹಾಯ್ ಹಾಯ್.
ಗಾಯ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ ಗೈಸ್. ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ಹಂಗೆ. ನೋಡಿ ರೆಸಾರ್ಟ್ ಹಿಂಗಿದೆ ಮಸ್ತಾಗಿ. ಇವರೆಲ್ಲ ಕ್ಲೀನ್ ಮಾಡ್ತಾವ್ರೆ ಗೈಸ್. ಇಂಥ ಟೈಮಲ್ಲಿ ಬಂದು ಬ್ರೇಕ್ಫಾಸ್ಟ್ ಬೇಕಂತ ಕೂತ್ಕೊಂಡಿದ್ದಾರೆ ಇವರೆಲ್ಲ. ಏನು ಮಾಡ್ಬೇಕು ಹೇಳಿ ಇಂಥ ಜನ. ಹಲೋ ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ವಾಟರ್ ಮೆಲನ್, ಕೇಸರಿ ಬಾತ್, ಚಟ್ನಿ, ಸಾಂಬಾರ್, ಸಾಗು, ಪಲಾವ್, ಆಮೇಲೆ ಪೂರಿ ಗಾಯ್ಸ್, ವಡೆ, ಇಡ್ಲಿ, ಒಂದು ಮೊಟ್ಟೆ ಅಷ್ಟೇ ಗಾಯ್ಸ್. ಆಮೇಲೆ ಚಿಕನ್. ಬಾಯ್. ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ. ಅವಳು ಫೋನ್ ಬಿದ್ದಾಯ್ತು ಗಾಯ್ಸ್. ಅವಳು ಫೋನು ನೋಡಿ ಗೈಸ್, ಇವಳೆ ಬೀಳ್ಸಿದ್ದು ಗೈಸ್. ಇವಳೆ ಅಂದಿ ಬೀಳ್ಸಿ. ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್. ಹಾಯ್ ಅಮ್ಮ. ಬಟರ್ಫ್ಲೈ ಗೋಯಿಂಗ್ ಔಟ್ ಇನ್ ದ ಗಾರ್ಡನ್. ಇರು ಏ ಗಾಳಿ ಇಲ್ಲ ಬಾಲಲ್ಲಿ. ಗಾಳಿ ಮೆಂಟ್ಲು. ಓ ತಲೆ ತಲೆ ತಲೆ. ಸರಿ ಅಣ್ಣ. ಇವ್ ನೋಡಿ ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗ್ತಾನೆ. ನಮ್ಮ ರೂಮಿಂದ ವ್ಯೂ ಹಿಂಗಿದೆ. ಸೊ ಇವಾಗ ಹೋಗಿ ನಾವು ಲಂಚ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ ಆಡಬೇಕು. ಬನ್ನಿ ನಿಮಗೆಲ್ಲ ನಮ್ಮ ರೂಮ್ ತೋರಿಸ್ಕೊಡ್ತೀನಿ. ಸೊ ಟಿ ವಿ ಒಂದಿದೆ ಆ್ಯಂಡ್ ಇದೆ ಈ ಕಡೆ. ಇಲ್ಲಿ ಕಿಚನ್ ಥರ ಮಾಡಿದೆ. ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ನೋಡಿಸ್ತೀನಿ ನಿಮಗೆ. ಫೋನ್ ಚಾರ್ಜ್ ಹಾಕೋರೆ. ಬ್ಯಾಕ್ ಸೈಡ್ ವ್ಯೂ ಹಿಂಗಿದೆ. ಬ್ಯಾಕ್ ಸೈಡ್ ಮತ್ತು ಇಲ್ಲೊಂದು ಅಟ್ಯಾಚ್ ರೂಮ್ ಇದೆ ನಮಗೆ. ಇಲ್ಲಿ ವಿಂಡೋಸ್, ನಾರ್ಮಲ್ ವಾಶ್ರೂಮ್ ಇದೆ ನಾರ್ಮಲಾಗಿ. ಆ್ಯಂಡ್ ಮಿರರ್ ಇದೆ. ಆ್ಯಂಡ್ ಎಸ್ ಇದೆ. ಇದು ಬೆಡ್ಡು. ಆಮೇಲೆ ಇಲ್ಲೊಂದು ವಿಂಡೋ. ಆಮೇಲೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೊಂದು ನೀರು ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ಬಿಟ್ಟು ಕೂದಲೆಲ್ಲ ಹಾಳಾಗೋಯ್ತು ಸುಮ್ಮನೆ. ಥೂ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಗಲೀಜಾಗಿದೆ. ಹಿಂದಿ ಒಳಗಡೆ ಈ ಥರ ಇದೆ ಅಷ್ಟೇ. ಏಳು ಸ್ಟ್ರೈಟ್ನಿಂಗ್ ಮಾಡ್ಕೊತಾಳೆ ಗುರು. ಪ್ಲಗ್ ಹಾಕಿ ಫಸ್ಟು. ಲೇ ಅದಂಗೆ ಹೋಗ್ತಾಯಿದೆ. ಹೋಗಿ ಮ್ಯಾಗ್ನೆಟ್ ಅದು. ಓಕೆ ಆಯಿತು ಗೈಸ್. ಇವಾಗ ನಾವು ಲಂಚ್ ಮಾಡೋಕೆ ಹೋಗ್ತಾ ಇದ್ದೀವಿ. ಲಂಚಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಲಂಚ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ ಆಡ್ಕೊಂಡು ಹೋಗೋದೆ. ಬಾಯ್. ಆಮೇಲೆ ಸಿಗ್ತೀನಿ. ಬಾಯ್ ಹೋಗೋಣ. ಗೋಬಿ ಪಾಯಸ, ಇದು ವೆಜ್ ಕರಿ, ಜೀರಾ ರೈಸ್, ವೈಟ್ ರೈಸ್, ದಾಲ್, ರಸಮ್, ಮತ್ತು ಇದು ಕುಕುಂಬರ್ ಕರ್ಡ್. ಇದು ವೆಜ್ಜು. ನಾನ್ ವೆಜ್ ಏನು ಮಾಡಿದ್ದಾರೆ? ಚಪಾತಿ. ನಾನ್ ವೆಜ್ಜಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಫ್ರೈಡ್ ರೈಸ್ ನೈಚೆ ಇಷ್ಟಕ್ಕಿದ್ದಾರೆ. ಚಿಕನ್ ಕರಿ. ಇದೇನೋ ಇದು ಚಿಲ್ಲಿ ಚಿಕನಾ? ಕರಿ ಅಷ್ಟೇ. ಆಮೇಲೆ ವೈಟ್ ರೈಸ್, ರಸಮ್, ಫ್ರೈಡ್ ರೈಸ್ ಹಾಕೋರೆ. ವೆಜ್ ಫ್ರೈಡ್ ರೈಸ್ ಯಾರು ತಿಂತಾರೆ? ವೆಜ್ಜೇ ಅದು. ಸರಿ ಎಸ್ ಚಿಕನ್ ಫ್ರೈಡ್ ರೈಸ್ ಅಂತೆ. ಓಕೆ ತಿನ್ಬಿಟ್ಟು ಸಿಗ್ತೀನಿ. ಬಾಯ್.
ಏನೇ ಅದು, ಏನಿದೆ ಅದ್ರೊಳಗಡೆ? ರೈನ್ ಡ್ಯಾನ್ಸಾ? ಸರಿ ಸರಿ, ಅದು 4 ಗಂಟೆಗೆ. ಗುಹೆ ಸಖತ್ತಲ್ಲ? ವಾವ್, 4 o'clock ಗುರು. ಇದು ಪುನೀತು. ವಾವ್, ಇದು ಸಖತ್ತಾಗೈತೆ. ಇಲ್ಲಿಂದಾನೆ ಅನ್ಸುತ್ತೆ, ಮಸ್ತಲ್ಲ? ಇಲ್ಲಿ ನೋಡ್ರಿ. ಹಾಯ್, ಎಕ್ಸ್ಕ್ಯೂಸ್ ಮೀ. ಎಲ್ಲಾದ್ರೂ ಈ ಬುದ್ಧಿಗಳು ಬಿಡಲ್ಲ ಇವನು. ಯಾರಾದರೂ ಟಮಟೆ ಅವ್ರು ಇದ್ರೆ ಇವನ್ನ ಸೇರಿಸ್ಕೊಂಬಿಡಿ ಜೊತೆಗೆ. ಆ್ಯಕ್ಚುಲಿ ನೋಡು, ಇದು ಮೇ ಬಿ ಸೆಟ್ ಇದೆ. ಅಲ್ಲಿ ನೋಡು, ಆಲ್ಮೋಸ್ಟ್ ಅದೆಲ್ಲ ಹೋಗ್ಬಿಟ್ಟಿದೆ. ಸೆಟ್ ಇದು. ಬರ್ರಿ ಹೋಗೋಣ. ಬೇಡ ಪರವಾಗಿಲ್ಲ, ನಾನು ಹೋಗ್ತೀನಿ. ನಾನು ಸೆಕೆಂಡ್ ಹೋಗ್ತೀನಿ. ಅಮ್ಮ, ಬಟರ್ಫ್ಲೈ. ಸೊ ಗೈಸ್, ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಿನ್ನೆ ಸಾಯಂಕಾಲ 6 o'clockಗೆ ಚೆಕ್-ಇನ್ ಆಗಿದ್ದು. ಇವಾಗ ಆಲ್ಮೋಸ್ಟ್ ಎಷ್ಟು ಟೈಮ್? 5 ಆಗಿದೆಯಾ? 5 o'clockಗೆ ಚೆಕ್ಔಟ್ ಆಗ್ತಾ ಇದ್ದೀವಿ. ರೆಸಾರ್ಟ್ ಅಂತೂ ಸಖತ್ತಾಗಿತ್ತು. ಫುಡ್ಡು ಚೆನ್ನಾಗಿತ್ತು ಅಲ್ಲ? ಅಫೋರ್ಡಬಲ್. 2000 ಪರ್ ಹೆಡ್ಡು, ಇನ್ಕ್ಲೂಡಿಂಗ್ ಸ್ಟೇ ಆ್ಯಂಡ್ ನೈಟ್ ಡಿನ್ನರ್ ಅವ್ರದ್ದೇ. ಬೆಳಗ್ಗೆ ಆಮೇಲೆ ಸ್ನ್ಯಾಕ್ಸು, ಟೀ ಸ್ನ್ಯಾಕ್ಸು, ಆಮೇಲೆ ಇದು ಏನದು ಲಂಚು ಅವ್ರದ್ದೇ, ಡಿನ್ನರು ಅವ್ರದ್ದೇ. ಚೆನ್ನಾಗಿತ್ತು ಫುಡ್ಡು. ನಾನ್ ವೆಜ್ ವೆಜ್ ಎರಡೂ ಇರುತ್ತೆ. ರೆಸಾರ್ಟ್ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಇವಾಗ ನಾವೆಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಕಸಿನ್ಸ್ ಡೇ ಔಟ್ ಮುಗೀತು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಅಷ್ಟೇ. ಇಲ್ಲಿ ಹೈ ರೋಪ್ ಆ್ಯಕ್ಟಿವಿಟೀಸು ಇದೆ, ಲೋ ರೋಪ್ ಆ್ಯಕ್ಟಿವಿಟೀಸ್ ಇದೆ, ಜಿಪ್ ಲೈನ್ ಇದೆ ಆ್ಯಂಡ್ ಸ್ಲೈಡ್ ಇದು. ಆಮೇಲೆ ಆ ಕೇವ್ ಒಳಗಡೆ ರೈನ್ ಡ್ಯಾನ್ಸು, ಜಿಪ್ ಲೈನ್ ಇದೆ. ಸುಮ್ಮನೆ ಇರೋ. ಆಮೇಲೆ ವಾಲಿಬಾಲ್ ಆಡ್ಬೋದು, ಥ್ರೋಬಾಲ್, ಬ್ಯಾಡ್ಮಿಂಟನ್. ಇಂಡೋರ್ ಗೇಮ್ಸಲ್ಲಿ ನಿಮಗೆ ಕ್ಯಾರಮ್, ಸ್ನೂಕರ್, ಆಮೇಲೆ ಚೆಸ್ ಇದೆ, ಕ್ಯಾರಮು. ಅಷ್ಟೇ ನೋಡಿ. ಹಿಂಗಿದೆ ರೆಸಾರ್ಟ್. ಫುಲ್ ತೋರಿಸ್ಬಿಡ್ತೀನಿ ಮತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿದೆ ಅಷ್ಟೇ. ಸೊ ಫುಲ್ ಹಿಂಗಿದೆ ರೆಸಾರ್ಟು. ದ ಗಾರಿ ರೆಸಾರ್ಟ್ ಅಂತ ಅಂದ್ಬಿಟ್ಟು. ಬಾ. ಆಮೇಲೆ ಅಷ್ಟೇ. ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ದ ಗಾರಿ ರೆಸಾರ್ಟ್ ಅಂತ ಅಂದ್ಬಿಟ್ಟು, ಕನಕಪುರ ರೋಡು. ಏನು ಯಾವ ಹಳ್ಳಿನೋ? ವಡ್ಡರಹಳ್ಳಿ. ಅಲ್ಲೇ ಇರೋದು ರೆಸಾರ್ಟು. ಅಫೋರ್ಡಬಲ್ ಪ್ರೈಸು. ಪರ್ ಪರ್ಸನ್ 2000. ನಾನು ಅವಾಗ ಹೇಳಿದ್ನಲ್ಲ 2000. ಫುಡ್ಡು ಮಸ್ತಾಗಿತ್ತು ಗುರು, ಸಾಕಾಗಿತ್ತು. ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಊಟ ಕೊಡ್ತಾರೆ ನಿಮ್ಮ ಟೈಮ್ ಪ್ಯಾಕೇಜಸಲ್ಲಿ. ಬಟ್ ಒಂದೇನಂತಂದರೆ ಪ್ಯಾಕೇಜಸಲ್ಲಿ ಇವರು ಸ್ನ್ಯಾಕ್ಸ್ ಇನ್ಕ್ಲೂಡ್ ಮಾಡಲ್ಲ. ಅಂದರೆ ಲೈಕ್ ಈ ಫ್ರೆಂಚ್ ಫ್ರೈಸು, ಆಮೇಲೆ ಪಕೋಡ, ಆಮೇಲೆ ಚೀಸ್ ಬಾಲ್ಸ್ ಅಂಥದ್ದೆಲ್ಲ ಇರುತ್ತಲ್ಲ. ಸೊ ಅಂಥ ಸ್ನ್ಯಾಕ್ಸ್ ಎಲ್ಲ ಇವರು ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಅಂಥ ಸ್ನ್ಯಾಕ್ಸ್ ಬೇಕು ಅಂತಂದರೆ ನಾವು ಅದನ್ನ ಪೇ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಐರೋಪ್ ಆ್ಯಕ್ಟಿವಿಟೀಸ್, ಲೋರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಬೋದು. ನಿಮಗೆ ಕೂಪನ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ವೆನ್ ಯು ಲೈಕ್ ನಿಮ್ಗೆ ಪ್ಯಾಕೇಜ್ ತೊಗೊಂಡಾಗ. ಬಟ್ ಜಿಪ್ ಲೈನ್ಗೆ ಮತ್ತು ಇನ್ನೊಂದು ಏನದು ಯಾವುದೋ ಅದೇನೋ ಇದು ಅದಕ್ಕೆ ಅದಕ್ಕೆ ಅದು ಆಡೋಕ್ಕೆ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು? 177 ಪೇ ಮಾಡಬೇಕು ಪರ್ ಪರ್ಸನ್ ಅದು ಆಡಬೇಕು ಅಂತಂದರೆ. ನೀವು ಅಕಸ್ಮಾತ್ ಹೈರೋಪ್ ಆ್ಯಕ್ಟಿವಿಟೀಸು ಇಲ್ಲ ಏನೋ ಆ್ಯಕ್ಟಿವಿಟೀಸ್ ಆಡಿಲ್ಲ ಅಂತಂದರೆ ಕೂಪನ್ ಇಟ್ಕೊಂಡು ಜಿಪ್ ಲೈನ್ ಫ್ರೀ ಹೋಗ್ಬೋದು ನೀವು. ಅದಕ್ಕೇನು ಪೇ ಮಾಡೋಷ್ಟಿರಲ್ಲ ಆವಾಗ. ಸೊ ಹಂಗೆ
ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಸೊ ಫ್ಯಾಮ್ಲಿ ಜೊತೆ ಸೊ ನನ್ನ ವ್ಲಾಗ್ಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ ಫೈನ್, ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.